ಎಲ್ಲ ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಮಾಡಿದಾರಲ್ಲ, ಇದನ್ನ ಪ್ರತಿಯೊಬ್ಬ ಕನ್ನಡಿಗನು ಖಂಡಿಸ್ಬೇಕು. ಅಲ್ಲಿ ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಮಾಡಬಾರ್ದು. ಹಂಗೇನಾದ್ರೂ ಮಾಡಿದ್ರೆ ಸಿಗ್ಲಿ ಬಚ್ಚ ಧರ್ಮಸ್ಥಳಕ್ಕೆ ಧ್ವಜ ಹಿಡ್ಕೊಂಡು. ಯಾಕಂದ್ರೆ ಇವತ್ತ ಈ ಜಗತ್ತಿನಲ್ಲಿ ಕರ್ಮಕಾಂಡನ ನೋಡ್ತಾ ಇರೋದು, ಧರ್ಮನ ಕಾಣ್ತಾ ಇರೋದು ಮಾಧ್ಯಮಗಳಿಂದ ಅಲ್ಲ, ಯೂಟ್ಯೂಬರ್ಸ್ ಇಂದ. ಇವತ್ತು ನಮಸ್ಕಾರ, ಅದು ಸಿಗ್ಲಿ ಬಚ್ಚ. ಇವತ್ತ ಈ ಸಿಗ್ಲಿ ಬಚ್ಚ ಯೂಟ್ಯೂಬರ್ಸ್ ಅಲ್ಲಿ ಮನಿ ಮಾಡಿಕೊಳ್ಳೋದು ಏನಪ್ಪಾ ಅಂದ್ರೆ, ಇವತ್ತ ಧರ್ಮಸ್ಥಳ ಕ್ಷೇತ್ರದಲ್ಲಿ ಅನಾಮಿಕನ ಒಂದು ಸರ್ವೆ ಮಾಡ್ತಕ್ಕಂಥ SIT ಅವರ ಒಂದು ತನಿಖೆ ಸಂದರ್ಭದಲ್ಲಿ ಬೇರೆ ಬೇರೆ ಊರಿಂದ ಈ ಪ್ರಕರಣದಲ್ಲಿ ಸತ್ಯಾಸತ್ಯತೆ ಬಗ್ಗೆ ಅರಿವು ಮೂಡಿಸ್ಲಿಕ್ಕೆ ಕೆಲವೊಂದು ಮಾಧ್ಯಮಗಳು ಬರದೇ ಇದ್ರು ಅಲ್ಲಿ ಯೂಟ್ಯೂಬರ್ಸ್ ಅಂತೂ ಸತತ ಪ್ರಯತ್ನ ಪಟ್ಟು ಅಲ್ಲಿ ನಡೀತಕ್ಕಂಥ ವ್ಯವಸ್ಥೆಗಳ ಬಗ್ಗೆ ಜಾಗೃತಿಗಾರರಾಗಿ ಯೂಟ್ಯೂಬರ್ಸ್ ಅಲ್ಲಿ ಜಾಗೃತಿ ಕೊಡಂತ ಸಂದರ್ಭದಲ್ಲಿ ಆ ಗ್ರಾಮದ ಧರ್ಮಸ್ಥಳ ಗ್ರಾಮದ ಕೆಲ ಪುಡಾರಿಗಳು ಕೆಲವೊಂದು ಅಪರಾಧಿಗಳು ಅವರ ಅಪರಾಧಿಗಳು ಅಂತ ನನಗೆ ಅನಿಸ್ತೈತಿ. ಯಾಕಂದ್ರೆ ಇನ್ನು ಅನಾಮಿಕ ಸತ್ಯಸತ್ಯತೆಯನ್ನ ಪಬ್ಲಿಕ್ ಮಾಡಿಲ್ಲ SITಗಳು. ಅಂತ ಅಪರಾಧಿಗಳು ಇವತ್ತ ಆ ಯೂಟ್ಯೂಬರ್ಸ್ ಮೇಲೆ ಕೆಟ್ಟ ಕೊಳಕ ಬೈದು ಕೊಲೆ ಬೆದರಿಕೆ ಹಾಕಿ ಇವತ್ತು ಕೊಲೆ ಬೆದರಿಕೆ ಅಂದ್ರೆ ಸೆಕ್ಷನ್ 504 506 ಅಂತ ಒಂದು ಕೊಲೆ ಬೆದರಿಕೆ ಹಾಕಿ ನೀನು ಇಲ್ಲಿ ಬಂದ್ರೆ ಉಳಂಗಿಲ್ಲ ಅಂತಂದು ಅವ್ರ ಮೇಲೆ 50 60 100 ಜನ ಮುಗಿಬಿದ್ದು ಎಲ್ಲ ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಮಾಡಿದಾರಲ್ಲ, ಇದನ್ನ ಪ್ರತಿಯೊಬ್ಬ ಕನ್ನಡಿಗನು ಖಂಡಿಸ್ಬೇಕು. ಯಾಕಂದ್ರೆ ಇವತ್ತ ಈ ಜಗತ್ತಿನಲ್ಲಿ ಕರ್ಮಕಾಂಡನ ನೋಡ್ತಾ ಇರೋದು, ಧರ್ಮನ ಕಾಣ್ತಾ ಇರೋದು ಮಾಧ್ಯಮಗಳಿಂದ ಅಲ್ಲ, ಯೂಟ್ಯೂಬರ್ಸ್ ಇಂದ. ಇವತ್ತು ಯೂಟ್ಯೂಬರ್ಸ್